ಇವತ್ತಿನ ವಿಡಿಯೋದೊಳಗ 12ನೇ ಲೇಖನ ಬಿದ್ದವರನ್ನ ಎತ್ತಿಕೊಂಡ ಧರ್ಮ. ಪ್ರಧಾನಿ ಬಸವಣ್ಣನವರು ಒಂದು ದಿನ ಒಡ್ಡೋಗ್ಲಕ್ಕೆ ಹೋಗುವಾಗ ಅರಳಯ್ಯನವರು ಶರಣು ಅಂತೇಳಿ ಕೈ ಮುಗಿತಾರ. ಬಸವಣ್ಣನವರು ಶರಣು ಶರಣಾರ್ಥಿ ಅಂತೇಳಿ ಶಿರವಾಗಿ ಕೈ ಮುಗಿತಾರ. 2 ಸಲ ಶರಣಂದದ್ದನ್ನ ಕೇಳಿ ಅರಳಯ್ಯ ನಿಚ್ಚಲ ಹಾಕ್ತಾರ. ಪತ್ನಿ ಕಲ್ಯಾಣಮ್ಮ ಅವ್ರನ್ನ ಹುಡುಕೊಂಡು ಬರೋವರೆಗೂ ಅವ್ರ ಹಾಗೆ ನಿಂತಿದ್ರು. ಬಸವಣ್ಣನವರು ತಮ್ಮ ಮೇಲೆ ಹೆಚ್ಚಿನ ಶರಣು ಹೊರೆ ಹೊರಿಸಿದ್ದನ್ನ ಪತ್ನಿಗೆ ವಿವರಿಸ್ತಾರ. ಅರಳಯ್ಯನವರು ತೊಡೆಯ ಚರ್ಮದೊಂದಿಗೆ ಚಮ್ಮಾವಿಗೆ ಮಾಡಿ ಅವರ ಪಾದಗಳಿಗೆ ಅರ್ಪಿಸೋದ ಇದಕ್ಕೆ ಪರಿಹಾರ ಅಂತೇಳಿ ನಿರ್ಧಾರ ಮಾಡ್ತಾರೆ. ಅರಳಯ್ಯನವರು ಈ ಚಮ್ಮಾವಿಗೆಗಳನ್ನ ಒಯ್ದು ಕೊಟ್ಟಾಗ ಬಸವಣ್ಣನವರು ತಮ್ಮ ತಲೆ ಮೇಲೆ ಇಟ್ಕೊಂಡು, ಇವು ದೇವರ ಪಾದರಕ್ಷೆಗಳು, ಈ ಚಮ್ಮಾವಿಗೆಗಳಿಗೆ ಪೃಥ್ವಿ ಸಮ ಬರೋದಿಲ್ಲ ಅಂತೇಳಿ ಅಂತಾರ. ಹಿಂಗ ಅವರು ತಲೆ ಮೇಲೆ ಇಟ್ಕೊಂಡಿದ್ದು ಶೋಷಣೆಗೆ ಒಳಗಾದ ಜನಾಂಗದ ಸಮರ್ಪಣಾ ಭಾವ, ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಘನತೆಯನ್ನ. ಕಲ್ಯಾಣಮ್ಮ ಮತ್ತು ಅರಳಯ್ಯನವರ ತೊಡೆಗಳ ರೂಪಾಯಗಳ ಚರ್ಮವನ್ನ ಒಳಗೊಂಡಿರುವಂತ ಆ ಕಲಾತ್ಮಕ ಚಮ್ಮಾವಿಗೆಗಳು ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲೂಕಿನ ಬಿಜನಹಳ್ಳಿ ಗ್ರಾಮದೊಳಗ ಶಿಥಿಲಾವಸ್ಥೆ ಒಳಗದಾವ. ಬಸವಣ್ಣನವರು ಸ್ಪರ್ಶಿಸಿದ ಇನ್ನೊಂದು ಚರವಸ್ತು ಈ ಜಗತ್ತಿನೊಳಗ ಇಲ್ಲ. ತುಳಿತಕ್ಕೊಳಗಾದವರ ಉದ್ಧಾರನೇ ಬಸವಣ್ಣನವರ ಬದುಕಿನ ಗುರಿ ಆಗಿದ್ರಿಂದ ಅವರ ಚಿಂತನೆಗಳು ಇವತ್ತಿಗೂ ಪ್ರಸ್ತುತ ಅಂತ ಅನಿಸ್ತವ. ತಮ್ಮ ಕಾಲಮಾನದೊಳಗೆ ಬಸವಣ್ಣನವರು ಬೃಹತ್ ಪ್ರಮಾಣದೊಳಗ ಕಾಯಕ ಜೀವಿಗಳನ್ನ ಒಗ್ಗೂಡಿಸಿದ್ರು. ಅವರನ್ನ ಅನುಭವ ಮತ್ತು ಅನುಭವದ ಸಂಗಮವಾಗಿಸಿದ್ರು. ಎಲ್ಲ ರೀತಿಯಿಂದ ವಂಚಿತರಾದವರಿಗೆ ನಡೆಯ ಕಲಿಸಿದ್ರು, ನುಡಿಯ ಕಲಿಸಿದ್ರು, ಉಣ್ಲಿಕ್ಕೆ ಕಲಿಸಿದ್ರು, ಉಡಲಿಕ್ಕೆ ಕಲಿಸಿದ್ರು. ಇಂಥ ವಿಶಿಷ್ಟವಾದ ಗುರು ಅವರಾಗಿದ್ರು. ಅವರ ಬಹುದೊಡ್ಡ ಸಾಧನೆ ಅಂದ್ರೆ ಎಲ್ಲ ರೀತಿಯಿಂದಲೂ ತೊಂದರೆಗೊಳಗಾಗಿದ್ದ ಕಾಯಕ ಜೀವಿಗಳೊಳಗ, ಹೆಣ್ಣು ಮಕ್ಕಳೊಳಗ ಮತ್ತು ಅಸ್ಪೃಶ್ಯರೊಳಗ ಆತ್ಮವಿಶ್ವಾಸವನ್ನ ಮೂಡಿಸಿದ್ದು. ಅವರ ಪ್ರತಿಯೊಂದು ಕಾಯಕದ ಮಹತ್ವವನ್ನ ಅರಿತದ್ದು. ಅವರ ಕಾಯಕದಿಂದ ಬಂದ ಅನುಭವವನ್ನ ಅನುಭವದ ಮಟ್ಟಕ್ಕೆ ಏರಿಸಿದ್ದು. ವಚನಗಳ ಮೂಲಕ ಅವರು ತಮ್ಮ ಸೃಜನಶೀಲತೆಯನ್ನ ಹೊರಹೊಮ್ಮಿಸುವಂತ ವಾತಾವರಣ ಸೃಷ್ಟಿ ಮಾಡಿದ್ದು. ಮಹಿಳೆಯರು ಸೇರಿದಂಗ ವಚನಕಾರರೊಳಗ ಪ್ರತಿಶತ 90ರಷ್ಟು ಮಂದಿ ಕೆಳಜಾತಿ ಮತ್ತು ಕೆಳವರ್ಗದ ಮೂಲದವರಾಗಿದ್ದೊಂದು ವಿಶೇಷ ಅಂತ ಅನ್ಬಹುದು. ಅವರೆಲ್ಲ ಮೊದಲ ಬಾರಿಗೆ ಶಿಕ್ಷಣ ಲೋಕಕ್ಕೆ ಬಂದವರು, ವಚನಗಳನ್ನು ಬರೆದವರು. ಬಸವಣ್ಣನವರು ಅವರಿಗೆ ತಮ್ಮ ಹೃದಯದೊಳಗೆ ಸ್ಥಾನ ಕೊಟ್ಟಿದ್ದರಿಂದಲೇ ಇದೆಲ್ಲ ಸಾಧ್ಯ ಆಯ್ತು. ಈ ಕಾಯಕ ಜೀವಿಗಳು ರಚಿಸಿದ ಸಾಹಿತ್ಯ ಜಗತ್ತಿನೊಳಗೆ ದುಡಿಯೋ ವರ್ಗದ ಮೊದಲ ಸಾಹಿತ್ಯ ಆಗ್ಯದ. ದುಡಿಯೋ ಜನರು ತಮ್ಮ ನೋವನ್ನ ತೋಡಿಕೊಂಡ ಸಾಹಿತ್ಯ ಇದಲ್ಲ. ಬದುಕನ್ನ ಧೈರ್ಯವಾಗಿ ಎದುರಿಸಿದಂತ ಜೀವನೋತ್ಸಾಹ ಸಾಹಿತ್ಯ ಇದಾಗ್ಯದ. ಲೌಕಿಕ ಬದುಕಿಗೆ ಸಂಸ್ಕಾರದ ಸಾರವನ್ನ ತುಂಬಿದ್ರು. ಲೌಕಿಕವನ್ನ ಆಗಮಿಕವನ್ನ ಒಂದಾಗಿಸಿದ್ರು. ವಿಚಾರವಾದವನ್ನ ಬೆಳೆಸಿದ್ರು.